ರೇವಣ್ಣ ವಿರುದ್ಧ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಪ್ರಕರಣದ A2 ಆರೋಪಿ ಸತೀಶ್ ಬಾಬಣ್ಣನಿಗೆ ನ್ಯಾಯಾಂಗ ಬಂಧನವನ್ನು ಕೋರ್ಟ್ ವಿಧಿಸಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ ಲೈಂಗಿಕ ದೌರ್ಜನ್ಯದ ಪ್ರಕರಣ FIR ದಾಖಲಾಗಿತ್ತಲ್ಲ ಹೊಳೆನರಸೀಪುರ ಠಾಣೆಯಲ್ಲಿ, ಅದು ಕೂಡ SITಗೆ ವರ್ಗಾವಣೆ ಆಗಿರುವಂಥದ್ದು. ಆ ಲೈಂಗಿಕ ದೌರ್ಜನ್ಯದ ಪ್ರಕರಣದ ಆರೋಪಿಯಲ್ಲಿ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತೇಳಿ ದೂರು ದಾಖಲಾಗಿದೆ. ಅದರಲ್ಲಿ A1 ಆರೋಪಿ ರೇವಣ್ಣ, A2 ಆರೋಪಿ ಇವರಿಗೆ ಈಗ ಸೆಷನ್ ಕೋರ್ಟ್ ಆದೇಶವನ್ನು ಕೊಟ್ಟಿರುವಂತಹದ್ದು, ನ್ಯಾಯಾಂಗ ಬಂಧನಕ್ಕೆ ವಿಧಿಸಿರುವಂತಹದ್ದು. ಸತೀಶ್ ಬಾಬಣ್ಣ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ KP ನಾಗರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಈ ಅಪಹರಣ ಪ್ರಕರಣದಲ್ಲಿ FIR ದಾಖಲಾಗಿತ್ತಲ್ಲ, A2 ಆರೋಪಿಗೆ ಈಗ ನ್ಯಾಯಾಲಯ ನ್ಯಾಯಾಂಗ ಬಂಧನವನ್ನು ವಿಧಿಸಿರುವಂತಹದ್ದು, ಡೀಟೇಲ್ಸ್ ಅನ್ನು ಕೊಡೋದಾದ್ರೆ. ಪ್ರಮುಖವಾಗಿ ಪ್ರೇಮ್, ನಿನ್ನೆ ಸಂಜೆ ಈ ಒಂದು ಪ್ರಕರಣ ದಾಖಲಾಗಿತ್ತು. ಅಂದ್ರೆ ಸಂತ್ರಸ್ತ ಮಹಿಳೆಯ ಮಗ ಈ ಒಂದು ಪ್ರಕರಣವನ್ನ ಮೈಸೂರಿನ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಿದಂತದ್ದು. ಈ ಒಂದು ಪ್ರಕರಣದಲ್ಲಿ ತನ್ನ ತಾಯಿಯನ್ನ ಕಿಡ್ನಾಪ್ ಮಾಡಲಾಗಿದೆ ಎನ್ನುವಂತಹದ್ದು ಮತ್ತು ಪ್ರಮುಖ ಆ ಒಂದು ದೂರಿನಲ್ಲಿ ತನ್ನ ತಾಯಿಯ ಮೇಲೆ ಲೈಂಗಿಕವಾಗಿ ದೌರ್ಜನ್ಯವೂ ಕೂಡ ನಡೆದಿರುವಂತದ್ರ ಬಗ್ಗೆನೂ ಕೂಡ ಮಗ ಮಾಹಿತಿಯನ್ನು ನೀಡಿದ್ದಾನೆ. ಅದಕ್ಕಿಂತಲೂ ಕೂಡ ಮುಖ್ಯವಾಗಿ 29ನೇ ತಾರೀಕು ನನ್ನ ತಾಯಿಯನ್ನ ಕಿಡ್ನಾಪ್ ಮಾಡಲಾಗಿದೆ, ಅವತ್ತಿನಿಂದ ನನ್ನ ತಾಯಿ ನಾಪತ್ತೆ ಆಗಿದ್ದಾರೆ ಮತ್ತು ಮನೆಯಿಂದನೇ ಈ ಬಾಬಣ್ಣ ಅಂತ ಏನು ಸುರೇಶ್ ಬಾಬಣ್ಣ ಅನ್ನುವಂತ ವ್ಯಕ್ತಿ ಏನಿದ್ದಾರೆ ಇವರೇ ಕರ್ಕೊಂಡು ಹೋಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರು ಜಿಲ್ಲೆಯ KR ನಗರ ಪೊಲೀಸರು ಸುರೇಶ್ ಬಾಬಣ್ಣನನ್ನ ಪೊಲೀಸರು ವಶಕ್ಕೆ ಪಡೆದು ಬಂಧಿಸಿ ತದನಂತರದಲ್ಲಿ KR ನಗರ ಸೆಷನ್ಸ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಈಗ ಸೆಷನ್ಸ್ ನ್ಯಾಯಾಲಯ ಒಟ್ಟು 15 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಆರೋಪಿಯನ್ನ ಕೊಟ್ಟಿರುವಂತದ್ದು. ಈ ಒಂದು ಪ್ರಕರಣದಲ್ಲಿ ಆರೋಪಿ ನಂಬರ್ 1 ರೇವಣ್ಣ ಮೇಲೂ ಕೂಡ ಈಗಾಗಲೇ ಗಂಭೀರವಾದಂತಹ ಆರೋಪಗಳನ್ನು ಕೂಡ ಅವರ ಮಗ ಕೂಡ ದಾಖಲಿಸಿದ್ದಾನೆ. ಅಲ್ಲಿಗೆ ಒಂದೊಂದು ಕೇಸಿನ ಮೇಲೆ ಒಂದೊಂದು ಕೇಸಿನ ಆಗ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ರೇವಣ್ಣ ಮತ್ತು ರೇವಣ್ಣ ಫ್ಯಾಮಿಲಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಸೃಷ್ಟಿ ಆಗ್ತಾನೆ ಹೋಗ್ತಾ ಇದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಈ A2 ಆರೋಪಿ ಸತೀಶ್ ಬಾಬಣ್ಣ ಇವರು ಭವಾನಿ ರೇವಣ್ಣ ಅವರ ಸಂಬಂಧಿಕರು. ಈ ಕಿಡ್ನ್ಯಾಪ್ ಕೇಸ್ನಲ್ಲಿ A2 ಆರೋಪಿ, A1 ಆರೋಪಿ ಮಾಜಿ ಸಚಿವ ರೇವಣ್ಣ ಅವರು. ಈಗ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ರೇವಣ್ಣ ಅವ್ರಿಗೂ ಕೂಡ ಬಂಧನದ ತೂಗುಗತ್ತಿ ನೇತಾಡ್ತಾ ಇದೆ. ಹಾಗಾಗಿ ಅವರು ಆಂಟಿಸಿಪೇಟರಿ ಬೇಲ್ಗೂ ಕೂಡ ಅಪ್ಲಿಯನ್ನು ಮಾಡಿರುವಂಥದ್ದು.